ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಉಭಯ ಸದನಗಳಲ್ಲೂ ಸಚಿವ ನಾಗೇಂದ್ರ ರಾಜೀನಾಮೆ ಪಟ್ಟಿಡ್ತಿದ್ದಾರೆ. ಇನ್ನು ಸರ್ಕಾರದ ವಿರುದ್ಧ ಘೋಷಣೆ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಒಂದಲ್ಲ ಎರಡಲ್ಲ 4 ಸಂಸ್ಥೆಗಳು ತನಿಖೆಯನ್ನ ನಡೆಸ್ತಾ ಇವೆ. ನಾಗೇಂದ್ರ ಯಾವುದೇ ತಪ್ಪು ಮಾಡಿಲ್ಲವೆಂದ ಕಾಂಗ್ರೆಸ್ ನಾಯಕರು ಉಭಯ ಸದನಗಳಲ್ಲೂ ಸಚಿವ ನಾಗೇಂದ್ರ ರಾಜೀನಾಮೆ ಪಟ್ಟಿಡಿದಿದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ವಜಾ ಮಾಡಿ ನಾಗೇಂದ್ರನನ್ನ ವಜಾ ಮಾಡಿ, ಮಾರಾಟ ಸಚಿವ ಸ್ಥಾನ ಮಾರಾಟ ಅಂತ ಹೇಳಿ ಘೋಷಣೆಯನ್ನ ಕೂಗಿರುವಂತದ್ದು. ಲೂಟಿ ಕಾಂಗ್ರೆಸ್ ಸರ್ಕಾರವೇ ಲೂಟಿ ಅಂತ ಹೇಳಿ ಧಿಕ್ಕಾರವನ್ನ ಕೂಗಿದ್ದಾರೆ. ಇನ್ನು ನಾಗೇಂದ್ರ ರಾಜೀನಾಮೆ ಕೊಡಿಸಿ ಆಮೇಲೆ ಚರ್ಚೆ ಮಾಡೋಣ. ಒಂದಲ್ಲ ಎರಡಲ್ಲ 4 ಸಂಸ್ಥೆಗಳು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಇನ್ನು ಈಗಾಗಲೇ ನಾಗೇಂದ್ರ ಯಾವುದೇ ತಪ್ಪು ಮಾಡಿಲ್ಲವೆಂದ ಕಾಂಗ್ರೆಸ್ ನಾಯಕರು ಒಂದ್ ಕಡೆ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಉಭಯ ಸದನಗಳಲ್ಲೂ ನಾಗೇಂದ್ರ ರಾಜೀನಾಮೆಗೆ ಈಗ ಪಟ್ಟು ಹಿಡಿದಿರುವಂತದ್ದು ವಿಪಕ್ಷಗಳು. ಇನ್ನು ಲೂಟಿ ಕಾಂಗ್ರೆಸ್ ಸರ್ಕಾರವೇ ಲೂಟಿ ಅಂತ ಹೇಳಿ ಧಿಕ್ಕಾರವನ್ನ ಕೂಗಿದ್ದಾರೆ. ಉಭಯ ಸದನಗಳಲ್ಲೂ ಸಚಿವ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದಿರುವಂತದ್ದು. ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಸಚಿವ ಸ್ಥಾನವನ್ನ. ಉಭಯ ಸದನಗಳಲ್ಲೂ ನಾಗೇಂದ್ರ ರಾಜೀನಾಮೆ ಪಟ್ಟು ಹಿಡಿದಿರುವಂತದ್ದು. ಸರ್ಕಾರದ ವಿರುದ್ಧ ಘೋಷಣೆ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಲಿಖಿತ ಮೂಲಕ ದಲಿತರ ಹಣ ಲೂಟಿ ಮಾಡಿದ ಕಾಂಗ್ರೆಸ್ ಸರ್ಕಾರ ಉತ್ತರಿಸುವ ಪ್ರಶ್ನೆಗಳು. ದಲಿತರ ಹಣ ಲೂಟಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಲೂಟಿ ಮಾರಾಟ ಈಗ ಸಭೆಯ ಮುಂದಿಡಲಾದ ಕಾಗದಪತ್ರಗಳು. ಮಾರಾಟ ಸಚಿವ ಸ್ಥಾನ ಮಾರಾಟ, ಕಿತ್ತಾಟ ಕಾಂಗ್ರೆಸ್ನಲ್ಲಿ ಕಿತ್ತಾಟ, ಮಾರಾಟ ಸಚಿವ ಸ್ಥಾನ ಮಾರಾಟ, ಕಿತ್ತಾಟ ಅದೇ ಪನ್ನಣ್ಣವರು ಕಿತ್ತಾಟ, ಮಾರಾಟ ಸಚಿವ ಸ್ಥಾನ ಮಾರಾಟ, ಆಗೋಟಿದೆ ಈ ಸರ್ಕಾರ. ಆ ತರದ ಲೂಟಿ ಸರ್ಕಾರ ಹಿಂಪಡೆಯಲು ಅನುಮತಿ ನೀಡಬೇಕು. ಜನ ಬುದ್ಧಿ ಪ್ರಸ್ತಾವದ ಪರವಾಗಿರುವವರು ವಿಧಾನಸಭಾ ಅಧಿವೇಶನ ಸರಿಯಾಗಿ ನಡೆಸುವಂತ ತಾಕತ್ತು ಇಲ್ಲ. ವಿಧಾನಸಭಾ ವಿರೋಧವಾಗಿರುವವರು ಖರ್ಚು ಮಾಡ್ತಾ ಇಲ್ಲ ಎಂದು ಸೂಚಿಸಬೇಕು. ನೋಡಿದಂತೆ ಪ್ರಸ್ತಾವವು ಹೌದು ಎನ್ನುವವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವವರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಮಾನ್ಯ ಸಚಿವರು ಈಗ ಈ ವಿಧೇಯಕವನ್ನು ಹಿಂಪಡೆಯಬೇಕು. ನಾವು ಜನರ ಪರವಾಗಿ ಮಾತಾಡ್ತಾ ಇದ್ದೀವಿ. 187 ಹಿಂಪಡೆಯಲಾಗಿದೆ. ಅದನ್ನು ವಾಪಸ್ ಸರ್ಕಾರ ಖಜಾನೆ ಬರಬೇಕು. ನಮ್ಮ ಹೋರಾಟ ಜನರಿಗೆ ನ್ಯಾಯ ಸಿಗಬೇಕು. ದಲಿತರ ಅಮೌಂಟ್ ವಾಪಸ್ ಬರಬೇಕು. ದಲಿತರ ಅಮೌಂಟ್ ತಿಂದಂತ ಈ ಸರ್ಕಾರ ದಲಿತರ ಅಮೌಂಟ್ ತಿಂದಿದೆ. ಅದನ್ನು ವಾಪಸ್ ಕೊಡುವಾಗ ಹೋರಾಟ ಮುಂದುವರಿಯುತ್ತದೆ. ದಲಿತ ಸರ್ಕಾರ ದಿನಾಂಕ 17/8/2024 ಮಾಡಬೇಕು. ತಾವು 20 ಗಮನ ಸೆಳೆಯುವ ಸೂಚನೆಗಳ ಪೈಕಿ 15 ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಅಧ್ಯಕ್ಷರೇ, ಈಗ ನಾಳೆ ಬೆಳಗ್ಗೆ 11 ಗಂಟೆಗೆ ಮತ್ತೆ ಸೇರೋಣ. ಸರ್ಕಾರ ರಾಜೀನಾಮೆ ಕೊಡಲೇಬೇಕು.
ಆಗೋಟಿದೆ ಈ ಸರ್ಕಾರ. 2008 ಲೂಟಿಕೋರ, ಸಾಲಿನ ಅಧಿಕಾರಿ, ರಾಜೀವ್ ಕಳ್ಳು, ಆ ತರದ ಲೂಟಿ ಸರ್ಕಾರ ಇದು. ಹಿಂಪಡೆಯಲು ಅನುಮತಿ ನೀಡಬೇಕು. ನಿಮ್ ಜನ ಬುದ್ಧಿ ಪ್ರಸ್ತಾವದ ಪರವಾಗಿರುವವರು ವಿಧಾನಸಭಾ ಹೌದು ಎಂದು ಅಧಿವೇಶನ ಸರಿಯಾಗಿ ಸೂಚಿಸುವುದು. ನಡೆಸುವಂತ ತಾಕತ್ತು ಇಲ್ಲ. ವಿಧಾನಸಭಾ ಪ್ರಸ್ತಾವ ಅಧಿವೇಶನಕ್ಕೆ ವಿರೋಧವಾಗಿರುವವರು ಖರ್ಚು ಮಾಡ್ತಾ ಇಲ್ಲ ಇದ್ದೀರಲ್ಲ, ಎಂದು ಅದನ್ನ ಸೂಚಿಸಬೇಕು. ಪೋಲಾಗೋದಕ್ಕೆ ನೋಡ್ದಂಗೆ ಪ್ರಸ್ತಾವವು ಹೌದು ಎನ್ನುವವರ ಪರವಾಗಿದೆ ಭ್ರಷ್ಟ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವವರ ಪರವಾಗಿದೆ. ಸತೀಶ್ ಲಕ್ಷ್ಮಣರಾವ್ ಜಾರಕಿಹೊಳಿ ಮಾನ್ಯ ಲೋಕೋಪಯೋಗಿ ಸಚಿವರು ಅವರ ಮುಂದೆ ಇರ್ತಕ್ಕಂಥ ಕಾಗದ ಪತ್ರಗಳನ್ನು ಶ್ರೀ ಯುಟಿ ಖಾದರ್ ಅವರು ಮಾನ್ಯ ಅಲ್ಪಸಂಖ್ಯಾತ ಕಾಗದ ಪತ್ರಗಳನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಶ್ರೀ ಎನ್ ಚಲುವರಾಯ ಸ್ವಾಮಿ ಅವರ ಮುಂದೆ ಇರ್ತಕ್ಕಂಥ ರಾಹುಲ್ ಗಾಂಧಿ ಮನೆಗೋಯ್ತು. ಶ್ರೀ ಎಸ್ ಎಸ್ ಮಲ್ಲಿಕಾರ್ಜುನ್ ರಾಹುಲ್ ಗಾಂಧಿ ಮನೆಗೋಯ್ತು. ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ರಾಹುಲ್ ಗಾಂಧಿ ಮನೆಗೋಯ್ತು. ಅವರ ಮುಂದೆ ಇರ್ತಕ್ಕಂಥ ರಾಹುಲ್ ಗಾಂಧಿ ಮನೆಗೋಯ್ತು. ಶ್ರೀ ಈಶ್ವರ್ ಖಂಡ್ರೆ ಗಾಂಧಿ ಮನೆಗೋಯ್ತು. ಸಚಿವರು ಮಾನ್ಯ ಸೋನಿಯಾ ಗಾಂಧಿ ಮನೆಗೋಯ್ತು. ಸಚಿವರ ಮುಂದೆ ಇರ್ತಕ್ಕಂಥ ಕಾಗದ ಪತ್ರ ಶ್ರೀ ಸಂತೋಷ್ ಲಾಡ್ ಮಾನ್ಯ ಕಾರ್ಮಿಕ ಸಚಿವರು ಅವರ ಮುಂದೆ ಇರ್ತಕ್ಕಂಥ ಕಾಗದ ಪತ್ರಗಳ ಸಭೆ ಪುತ್ರನ್ ಶೆಟ್ಟಿ ಅವರು ರಾಹುಲ್ ಗಾಂಧಿ ಮನೆಗೋಯ್ತು. ಶ್ರೀ ಶಿವಲಿಂಗೇಶ್ವರ ಸಚಿವರು ಅವರ ಮುಂದೆ ಶ್ರೀ ರುದ್ರಪ್ಪ ಮಾನ್ಯ ಸಕ್ಕರೆ ಮತ್ತು ಜವಳಿ ಸಚಿವರು ಕಾಗದ ಪತ್ರಗಳನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಶ್ರೀ ಶಿವರಾಜ್ ತಂಗಡಿ ಮಾನ್ಯ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರ ಮುಂದೆ ಶ್ರೀ PM ನರೇಂದ್ರ ಸ್ವಾಮಿ ಅವರ ಮುಂದೆ ಇರ್ತಕ್ಕಂಥ ಕಾಗದ ಪತ್ರಗಳನ್ನು ಸಭೆಯ ಧಿಕ್ಕಾರ